ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಬೆಳಗುರ್ಕಿ ಪಂಚಾಯತಿ ಬೈಪ್ನಹಳ್ಳಿ ರೆಡ್ಗೊಲ್ಲರಹಳ್ಳಿ. ನಮ್ಮ ಹೆಸರು ಬಂದು ರಘುನಾಥ್ ರೆಡ್ಡಿ ಅಂತ. ಇಲ್ಲಿ ಹಾಸ್ಪಿಟ್ಲು ಜಾಗ ಇತ್ತು ಸರ್. ಹಾಸ್ಪಿಟ್ಲು ಮೆಡಿಕಲ್ ಸ್ಟೋರು ಮಾತ್ರೆ ಇದೆಲ್ಲ ಸ್ಟಾಕ್ ಮಾಡೋವಂಥದ್ದು ಬಿಲ್ಡಿಂಗ್ ಕಟ್ತಾವ್ರೆ 4 ಎಕರೆಯಲ್ಲಿ. ಅಶ್ವತ್ಥಪ್ಪ ಮಗ ಚೇತನನವರು ಸ್ವಲ್ಪನೇ ಕೆರೆನೂ ಎಲ್ಲ ಮುಚ್ಚಾಕಿ ಕೆರೆನೂ ಹಿಂಗಿಡ್ಸ್ಕೊಂಡು 1 ಎಕರೆ 10 ಕುಂಟೆ ಅವ್ರ ಜಾಗ ಆಗಿದ್ದರೆ ಸುಮಾರು ಜಾಗ ಎಲ್ಲ ಉತ್ತುವರಿ ಮಾಡಿಕೊಂಡು ಗೋಮಾಣದ ಸ್ಕೂಲಿಗೆ ಒಂದು 3 ಎಕರೆ, ಹಾಸ್ಪಿಟ್ಲಿಗೆ 4 ಎಕರೆ ಆಗಿತ್ತು. ಅಂಥ ಜಾಗದಲ್ಲಿ ಅವ್ರಿಗೆ 1 ಎಕರೆ 10 ಕುಂಟೆ ಇರೋದ್ರಲ್ಲಿ ಊರದ ಬೈಪ್ನಹಳ್ಳಿ ರೆಡ್ಗೊಲ್ಲರಹಳ್ಳಿ ಕೆರೆ ಇತ್ತು. ಆ ಕೆರೆನೂ ಮುಚ್ಚಾಕಿ ಕುಂಟೆ ಎಲ್ಲ ಮುಚ್ಚಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಕೊತಾರೆ. ಕಮರ್ಷಿಯಲ್ ಬಿಲ್ಡಿಂಗ್ಗೆ ಯಾರು ಪರ್ಮಿಷನ್ ಕೊಟ್ಟರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಇನ್ನು P ನಂಬರಲ್ಲೇ ಇದೆ. ಸಾಗುವಳಿ ಕೊಡೋದು ಉತ್ಕೊಂಡು ತಿಂದ್ಕೊಂಡು ಇರೋದಕ್ಕೆ ಅಂಥ ಜಾಗದಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಬೇರೆ ಕಟ್ಟಿದ್ದಾರೆ. ಪಂಚಾಯತಿದು ಬೋರ್ ಇತ್ತು, ಬೋರು ಕಿತ್ತು ಮುಚ್ಚಾಕಿದ್ದಾರೆ. ಮನೆ ನೆಲ್ಲಿಗೆ ಪೈಪ್ ಲೈನ್ ಇಲ್ಲಿಂದನೇ ತಗೊಂಡೋಗಿದ್ದಾರೆ ನಮ್ಮ 2 ಊರಿಗೆ ಅಂತ. ಆ ಬೋರೇ ಇಲ್ಲ, ಬೋರೇ ಮುಚ್ಚಾಕಿದ್ದಾರೆ. ಸಿಸ್ಟನ್ನು ಕಿತ್ತು ಇಲ್ಲೇ ಮುಚ್ಚಾಕಿದ್ದಾರೆ. ಎಲ್ಲ ಈ ಥರ ಅಧ್ವಾನ ಮಾಡಿ 2 ಊರಿಗೂ ತೊಂದರೆ ಮಾಡ್ತಾವ್ರೆ. ಯಾರು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ ಸರ್. ನಮ್ಮ MLA ಗಮನಕ್ಕೂ ಹೋಗಿದ್ರೂ ಸಹ ಅವ್ರಿಗೇನು ಗೊತ್ತಿರೋಲ್ಲ ಪಾಪ. ಏನು ಕರೆಕ್ಟ್ ಇದ್ದರೆ ಅದು ಮಾಡಿ ಅಂತ ಹೇಳ್ತಾರೆ ಹೊರತು ಅವರು ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಅವ್ರು ಹೇಳೋದಿಲ್ಲ. ಅವ್ರ ಸ್ವಂತ ಬೋರಕ್ಕೆ 24 hours ಕರೆಂಟ್ ಪಂಚಾಯತಿದು ಹಾಕ್ಕೊಂಡು ಹೊಡಿತಾವ್ರೆ. PDOಕ್ಕೆ ಹೇಳಿದೆ, ನಾನು ಸೆಕ್ರೆಟ್ರಿಗೆ ಹೇಳಿದೆ, ಲೈನ್ಮ್ಯಾನ್ಗೂ ಹೇಳಿದೆ. ಅವ್ರು ಏನು ಕ್ರಮ ತಗೊತಾ ಇಲ್ಲ. ದಯವಿಟ್ಟು ನೋಡಿ ಸರ್, ಕರೆಂಟ್ ಇವಾಗ ಹಾಕ್ಕೊಂಡಿರೋದು ಹೆಂಗಿದ್ರೆ ಹಂಗೆ ಇದೆ. ಇದು ಪಂಚಾಯತಿ, ಇದು 24 hours ಕರೆಂಟು. ದಯವಿಟ್ಟು ನೀವು ಎಲ್ಲ ಅಧಿಕಾರಿಗಳಿಗೂ, ಎಲ್ಲ ನಮ್ಮ ಶಾಸಕರಿಗೂ, ನಮ್ಮ ಸಮುದಾಯದವ್ರಿಗೂ ಎಲ್ಲ ಗಮನಕ್ಕೂ ತರಬೇಕು. ನಮ್ಮ ಉಸ್ತುವಾರಿ ಮಿನಿಸ್ಟ್ರಿಗೂ ಎಲ್ಲ ತಂದು ಇದನ್ನು ಊರಿನವ್ರಿಗೆ 2 ಊರಿನವ್ರಿಗೂ ಜೀವದಾನಗಳಿಗೆ ನೀರು ಕುಡಿಯೋಂಥದಕ್ಕಾಗಲಿ. ಇಲ್ಲಿ 4-5 ಊರವರು ಈಶುಂಗುಡಿ ಅಂತ ಇದೆ. ಶಿವರಾತ್ರಿ ಹಬ್ಬದ ದಿವಸ ಎಲ್ಲ ಹಿಂಗೆ ಹೋಗ್ತಾ ಇದ್ದು ದಾರಿನೂ ಮುಚ್ಚಾಕ್ಬಿಟ್ಟವ್ರೆ. ಕೆರೆ ಉತ್ತುವರಿ ಮಾಡಿಕೊಡ್ಬೇಕು. ಆ P ನಂಬರಲ್ಲಿ ಅವ್ರದ್ದು ಏನಿದೆ ಜಾಗ 1 ಎಕರೆ 10 ಕುಂಟೆ, ಅಷ್ಟರಲ್ಲಿ ಅವ್ರು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟೋಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ದಯವಿಟ್ಟು ಅದೊಂದು ಕೇಳ್ಕೊಬೇಕು. ನಿಮ್ಮೇಲೆ ಅದೊಂದು ಕೇಳ್ಕೊತಾ ಇದ್ದೀನಿ ಸರ್. ಏನು ಸಮಸ್ಯೆ ಅಂದರೆ ಸುಮ್ಮನೆ ಒತ್ತುವರಿ ಮಾಡ್ಕೊಂಡಿದ್ರೆ ಎಲ್ಲ ಜಮೀನು ಓಡಾಡೋಕ್ಕೆ ದಾರಿ ಇಲ್ಲ. ದನ ಕರ ಹಿಡ್ಕೊಂಬರೋಕ್ಕಾಗಲ್ಲ. ಮಳೆ ಬಂದರೆ ಬರೋಕ್ಕಾಗಲ್ಲ. ಹಿಂಗೆ ಸುತ್ತಾಕೊಂಡು ರೋಡು ಬರಬೇಕು, ಕಷ್ಟ ಆಗುತ್ತೆ. ಅದು ಸ್ವಲ್ಪ ತೆರವು ಮಾಡು. ಸ್ಕೂಲ್ ಮಕ್ಕಳು ಬರುತ್ತೆ, ಯಾವಾಗಲೂ ನಮ್ಮ ಊರಿನ ಮಕ್ಕಳು ಹಿಂಗೆ ಬರಬೇಕು, ಹಿಂಗೆ ಹೋಗ್ಬೇಕು. ಲೇಡೀಸ್ ಬರಬೇಕು, ಇಲ್ಲಿ ಬರ್ತಾ ಇರ್ತಾರೆ, ಭಾರಿ ತೊಂದರೆ ಆಗ್ತದೆ ನಮಗೆ. ಇದು ತೆರವು ಮಾಡಿಕೊಡೋದು ನಮ್ಮ ಕೋರಿಕೆ. ಕೆರೆ ಎಲ್ಲ ಮುಚ್ಚಾಕಿದ್ದಾರೆ ಸರ್. ಕೆರೆ ಇಲ್ಲಿವರೆಗೂ ಬರುತ್ತೆ, ಅಲ್ಲಿವರೆಗೂ ಬರುತ್ತೆ ಕೆರೆ. ನಾನು ಸರ್ವೆ ಮಾಡಿಸಿದ್ದೀನಿ ಇದನ್ನು. ಸರ್ವೆ ಮಾಡಿಸಿದ್ರು ಯಾವುದೋ ಅವರು ಸರ್ವೆ ಮಾಡಿಸ್ತಾರೆ ಬನ್ನಿ ಅಂದರು, ಅವರು ಬರ್ತಾಯಿಲ್ಲ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸರ್ವೆ ಅವರು ಬಂದಿದ್ದರು, ಸರ್ವೆ ಮಾಡಿದ್ರು, ಹೋದರು ಅಷ್ಟೇ. ಮಾಮೂಲಿ ಯಾವುದೇ ಥರ ಕ್ರಮ ತಗೊಂಡಿಲ್ಲ. ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಬೈಪ್ನಹಳ್ಳಿ ಗ್ರಾಮದ ವಾಸಿ ನಾನು. ಇದು 1930. ಇಲ್ಲಿ ಖರಾಬು 1 ಎಕರೆ ಇತ್ತು. ಆ 1 ಎಕರೆಯಲ್ಲಿ ಬೋರ್ ಇತ್ತು, ಊರು ನೀರು ಬೋರ್ ಬೇರೆ ಇತ್ತು. ಮತ್ತು 16 ಒಂದಿತ್ತು. ಅವೆಲ್ಲ ಕಿತ್ತು ಉತ್ತಾಕಿ ಈ ಕೆರೆ ಅಂಗಡಿಗೆಲ್ಲ ಮುಚ್ಚಿಬಿಟ್ಟು ಲೆವೆಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 4-5 ಜನ ಸಾಗುವಳಿ ಹಾಕೊಂಡಿದ್ರು. ಎಲ್ಲ ಅದು ನಮ್ದಲ್ಲ ನಿಮ್ದಲ್ಲಿ ಹೇಳ್ಬಿಟ್ಟು ಯಾಮಾರಿಸಿ ಹಾಕ್ಕೊಂಡಿದ್ದಾರೆ ಅಶ್ವತ್ಥಪ್ಪನವರು. ಯಾರು ಕ್ವಶನ್ ಮಾಡಿಲ್ವಾ ಇದ್ರ ವಿರುದ್ಧ? ಏನು ಹೇಳ್ತಾರೆ? ಎಲ್ಲ ಮಾಡಿದೆ ಸರ್. ಒಂದು 8 ತಿಂಗಳು ಹಿಂದ್ಗಡೆ ತಹಸೀಲ್ದಾರ್ ಬಂದು ಇಲ್ಲಿ ಸ್ಪಾಟಲ್ಲಿ ಬಂದು ನಿಲ್ಲಿಸಿ ಕೆರೆ ಬಿಟ್ಕೊಡ್ಬೇಕು ಅಂತೇಳಿ, ಮತ್ತು ಅವ್ರು ಯಾರು ಡೆಪೊಸಿಷನ್ ಅವ್ರು ಬಿಟ್ಕೊಡ್ಬೇಕಂತೇಳಿ ಹೇಳ್ಬಿಟ್ಟು ಹೋಗಿದ್ರು. ಆವತ್ತಿನ ಇದುವರೆಗೂ ಅದು ಪ್ರಸ್ತಾವನೆ ಇಲ್ಲ. ಮತ್ತು ನಡೆ ಅವಾಗ ಬಂದು ಅವರು ನೈಟಲ್ಲಿ ಬರೋದು, ಕೆಲಸ ಮಾಡ್ಕೊಳ್ಳೋದು, ಹೋಗೋದು. ಅಲ್ಲಿ ಆ ಗೋಡನ್ ಬಿಲ್ಡಿಂಗ್ ಹಿಂಭಾಗ ಮಣ್ಣೆ ತೆಗೆದು ಇವೆಲ್ಲ ಮಾಡ್ತಾಯಿದ್ದಾರೆ. ಇದು ಅವ್ರು ಬಿಟ್ಕೊಳ್ಳಿ ಸರ್. ಅವ್ರದ್ದು ಎಷ್ಟು ಬಿಟ್ಟು ಮಿಕ್ಕಿದ್ದು ಏನಿರೋ ಕೆರೆ ಅಂಗಡಿ ಬಿಟ್ಕೊಡ್ಬೇಡಿ ಸರ್. ಅದು ಅಲ್ಲಿ ಆಸೆ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡೋದಕ್ಕೆ ಇದರಲ್ಲಿ ಹೆಂಗಿದೆ ಬರುತ್ತೆ ಸರ್. ಇದು ಖರಾಬು ಜಮೀನಲ್ಲಿ ಅವ್ರು ಸರ್ವೆ ನಂಬರ್ ಇದೆ, ಅವ್ರು ಏನೋ ಮಾಡ್ಕೊಳ್ಳಿ. 1 ಎಕರೆ ಹಾಕೊಂಡಿದೆ ಅಂತ ಹೇಳ್ತಾರೆ, ಅಲ್ಲಿ ಏನೋ ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಮಿಕ್ಕಿದ್ದೇನಿದೆಯೋ ಅದು ಸಾರ್ವಜನಿಕರಿಗೆ ಅನುಕೂಲ ಬಿಟ್ಕೊಳ್ಳಿ ಸರ್. ಅದು ಶಾಲೆ ಮಕ್ಕಳು ಹಿಂಗೆ ಓಡಾಡಬೇಕು. ಮಳೆ ಬಂದರೆ ನೀರಾಗಿ ಹೋಗೋದಕ್ಕಾಗೋದಿಲ್ಲ. ಅವ್ರು ಸುತ್ತಾಡ್ಕೊಂಡು ಊರಾಗ ಹೋಗ್ಬೇಕಾಗುತ್ತೆ. ಆ ಥರ ತೊಂದರೆ ಆಗ್ತಾ ಇದಾವೆ ಇಲ್ಲಿ. ASAQUATEC RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ASAQUATEC ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.